ನಿಜವಾದ ಸಂಶೋಧನೆ ಅನ್ನೋದು ಸಾರ್ವಜನಿಕರಿಗೆ ಸಿಗುವಂತಾಗ್ಬೇಕು. ಯಾಕೆ ನಾವು ಈ ಸಂಶೋಧನೆ ಮಾಡ್ತೀವಿ? ಅದ್ರ ಉಪಯೋಗ ನಮಗೂ ಇಲ್ಲ, ನಮಗೊಂದು ಡಿಗ್ರಿ ಸಿಗ್ಬೋದು ಅಥವಾ ಪ್ರಮೋಷನ್ ಸಿಗ್ಬೋದು. ಅದರಿಂದ ಏನು ಸಮಾಜಕ್ಕೆ ಏನು ಲಾಭ ಆಗುತ್ತೆ? ನಾನು ಮೊನ್ನೆ ಅಂದ್ರೆ 2 ದಿವಸದ ಹಿಂದೆ ಒಂದು ಕೋಟ್ ಅನ್ನ ನೋಡಿದೆ. ಅದು ನನ್ನ ಈ ಪ್ರೆಸೆಂಟೇಶನ್ಗೆ ಬಹಳ ಒಂದು ಪೂರಕವಾಗಿದೆ, ಅದಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಅದನ್ನ ಇಮಿಡಿಯೇಟ್ ಅದನ್ನ ಬರೆದುಕೊಂಡೆ. ಅದನ್ನ ನಿಮ್ ಮುಂದೆ ಹೇಳ್ತೀನಿ. ಜೀವನದ ಗುರಿ ಸುಖ ಅಲ್ಲ, ಜ್ಞಾನ. ಕಷ್ಟ ಬಿದ್ದು ಓದಬೇಡ, ಇಷ್ಟವಿದ್ದು ಓದು ಅಂತ. ಇದು ಎಲ್ರಿಗೂ ಸಂಶೋಧನೆ ಮಾಡುವವರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ಅನ್ವಯವಾಗುವಂತ ಒಂದು ಕೋಟ್, ಉಲ್ಲೇಖ ಅಂತ ಹೇಳ್ತೀನಿ. ನಾನೀಗ ನನ್ನ ಪ್ರೆಸೆಂಟೇಶನ್ ಅನ್ನು ಆದಷ್ಟು ಸಂಕ್ಷಿಪ್ತವಾಗಿ, ನಾನೊಂದು 2 ಗಂಟೆಗೆ ಆಗುವಷ್ಟು ರೆಡಿಯಾಗಿ ಬಂದಿದ್ದೆ. ಬಟ್ 20 ಮಿನಿಟ್ಸ್ ಅಂದದ್ರಿಂದ ಎಷ್ಟು ಸಂಕ್ಷಿಪ್ತವಾಗಿ ಹೇಳಕ್ಕಾಗತ್ತೋ ಅದನ್ನ ಹೇಳ್ತೀನಿ. ಮುಂದೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಆಮೇಲೆ ನನ್ನನ್ನ ಅದನ್ನ ವಿಸ್ತರಿಸಕ್ಕೆ ಹೇಳ್ಬೋದು. ಪ್ರಶ್ನೆ ಹುಟ್ಟಿದ್ಮೇಲೆ ನಮ್ಮ ಮನಸ್ಸನ್ನ ಕಾಡುತ್ತಲ್ಲ, ಆ ಕ್ಷಣದಿಂದ ಆರಂಭವಾಗುವ ಒಂದು ಬೌದ್ಧಿಕ ಚಟುವಟಿಕೆ ಅಂತ ನಾನು ಒಂದು ಪಯಣ ಇದು. ಅದಕ್ಕೊಂದು ಅಂತ್ಯ ಅನ್ನೋದಿಲ್ಲ. ಸಂಶೋಧನೆ ಅನ್ನೋದು ಒಂದು ಪಯಣ. ನಿನ್ನೆ ಸಹ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ್ರು, ನಾನು ಸಂಶೋಧನೆ ನಂದು PhD ಆದ್ಮೇಲೆನೂ ಅದ್ರ ಮೇಲೆ ನಿರಂತರವಾದ ಆ ವಿಷಯದ ಮೇಲೆ ನಿರಂತರ ಹುಡುಕಾಟ ಮುಂದುವರಿಸಿದ್ದೀನಿ. ಈಗ್ಲೂ ನಾನು ಅದ್ರ ಬಗ್ಗೆ ಅಷ್ಟೇ ಕುತೂಹಲವನ್ನು ಉಳಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಅದು ಒಬ್ಬ ಸಂಶೋಧಕನಿಗೆ ಇರ್ಬೇಕಾದ ಒಂದು ಮೂಲ ಗುಣ ಅಂತ ಹೇಳ್ತೀನಿ. ಆ ನಿರಂತರ ಹುಡುಕಾಟ ಅನ್ನೋದು ಇರ್ಲೇಬೇಕು. PhD ಮುಗ್ದ ಮೇಲೂ ಇರ್ಬೇಕು. PhD ಸ್ಟಾರ್ಟ್ ಆದ್ಮೇಲೆ ಎಂಡ್ ಆದ್ಮೇಲೆ ಎಲ್ಲ ಮುಗ್ದು ಬುಕ್ಸ್ ಅನ್ನ ಅಟಕ್ ಹಾಕಿ ಇಡೋದಲ್ಲ. ಸೊ ಸಂಶೋಧನೆ ಅದನ್ನ ನಾವು ಒಂದು ಫೀಲ್ ವೆರಿ ಬ್ಯಾಡ್ ದಟ್ ಇದನ್ನ ಒಂದು ಪದವಿಯಾಗಿ ಕನ್ಸಿಡರ್ ಮಾಡೋದು, ಇದನ್ನೊಂದು ಪ್ರಮೋಷನ್ಗೆ ಬಹಳ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಗಿ ಮಾಡಿರುವಂತದ್ದು ಅದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸಂಶೋಧನೆ ಅನ್ನೋದು ನೀವು ಇಷ್ಟದಿಂದ ಮಾಡುವಂತ ಒಂದು ಬೌದ್ಧಿಕ ಚಟುವಟಿಕೆ. ಸೊ ಅದನ್ನ ಒಂದು ಪದವಿ ತರ ಹೆಂಗೆ ನಿಮ್ MA ಇದಕ್ಕೆ ನೆಟ್ ಸ್ಲೆಟ್ ಹೇಗೆ ಕಂಪಲ್ಸರಿ ಅಂತ ನೀವು ಮಾಡ್ತೀರಾ, ಆ ರೀತಿ PhD ನ ಮಾಡುವುದು ಅಪೇಕ್ಷಣೀಯ ಅಲ್ಲ. ಒತ್ತಾಯದಿಂದ ಯಾವುದೇ ಚಟುವಟಿಕೆ ಮಾಡಿದ್ರೆ ಅದರಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ತೊಡಗಿಸ್ಕೊಳ್ಳೋದಕ್ಕೆ, ಆಸಕ್ತಿ ಉಳಿಸ್ಕೊಳ್ಳಕ್ಕೆ, ಆಸಕ್ತಿಯಿಂದ ಮುಂದುವರಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದು ನಮ್ಮ ಕೈಯಲ್ಲಿಲ್ಲ, ಆದ್ರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಕಂಪಲ್ಸರಿ ಮಾಡಿ. ಸೊ ಇದು ಒಂದು ಪದವಿ ಕೇಂದ್ರಿತ ಚಟುವಟಿಕೆ ಅಲ್ಲ ಅಂತ ನಾನು ಹೇಳ್ತೀನಿ. ಸೊ ಸಂಶೋಧನೆ ಅಂದ್ರೆ ಇಟ್ ಈಸ್ ಅನ್ ಇಂಟರ್ವೆನ್ಷನ್ ಇನ್ ಟು ಎಕ್ಸಿಸ್ಟಿಂಗ್ ಬಾಡಿ ಆಫ್ ನಾಲೆಡ್ಜ್. ನಾವು ಇಂಟರ್ವ್ಯೂನ್ ಮಾಡ್ತೀವಿ, ಪ್ರಶ್ನೆ ಮಾಡ್ತೀವಿ, ವಿಶ್ಲೇಷಣೆ ಮಾಡ್ತೀವಿ, ವಿಮರ್ಶೆ ಮಾಡ್ತೀವಿ, ಆಮೇಲೆ ಹೊಸ ಹೊಳವುಗಳನ್ನ ನಾವು ಕಂಡುಕೊಳ್ತೀವಿ, ಅದನ್ನ ನಾವು ಹಂಚಿಕೊಳ್ತೀವಿ. ಸೊ ಅದನ್ನ ನಾವು ಮಾಡುವಂಥದ್ದು ಸಂಶೋಧನೆಯಲ್ಲಿ ಮಾಡ್ತೀವಿ. ಸಂಶೋಧನೆ ಸ್ಟಾರ್ಟ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು? MA ಮುಗ್ದಾಗ ಅಥವಾ MSc ಮುಗ್ದಾಗ ಮಾಡೋದಲ್ಲ, ಅದು ನೀವು ಬಹಳ ಮೊದಲೇ ಸ್ಟಾರ್ಟ್ ಮಾಡ್ಬೇಕು. ನಿಮಗೆ ಒಂದು ಆಸಕ್ತಿ, ನಿಮಗೆ ಎಷ್ಟೋ ವಿಷಯಗಳ ಎಲ್ಲಾ ವಿಷಯದಲ್ಲಿ ಆಸಕ್ತಿ ಇರೋದಿಲ್ಲ. ಆಸಕ್ತಿ ಇರುವ ವಿಷಯದಲ್ಲಿ ನೀವು ಅದರಲ್ಲಿ ಎಷ್ಟು ರೀಡಿಂಗ್ ಮಾಡಕ್ಕಾಗತ್ತೋ ಅಷ್ಟು ರೀಡಿಂಗ್ ಮಾಡ್ಬೇಕು. ಅದಕ್ಕೆ ನಾವು ಕ್ಲೋಸ್ ರೀಡಿಂಗ್, ಸೂಕ್ಷ್ಮವಾಗಿ ಅದಕ್ಕೆ ಸಂಬಂಧಿಸಿದ ಪಠ್ಯಗಳನ್ನ ಓದುವಂಥದ್ದು, ಅದು ನಾವು ಮಾಡಬೇಕು. ನಿನ್ನೆ ಕೆಲವರು ನನ್ನ ಟಾಪಿಕ್ ಅಲ್ಲಿ ಈ ಡೌಟ್ ಇದೆ, ಟಾಪಿಕ್ ಫಸ್ಟ್ ಬರೋದಿಲ್ಲ. ಫಸ್ಟ್ ಬರೋದು ಓದು. ಕಂಪ್ಲೀಟ್ ಆಗಿ ಸಿಕ್ಕಿದ್ದನ್ನೆಲ್ಲ ಆಸಕ್ತಿ ವಿಷಯದಲ್ಲಿ ಓದ್ತಾ 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 ಹೋದಾಗೆ ನಿಮ್ಗೆ ಆಲೋಚನೆಗಳು ಹುಟ್ಟುತ್ತೆ. ದಟ್ಸ್ ಕಾಲ್ಡ್ ಥಿಂಕಿಂಗ್ ಅಥವಾ ರಿಫ್ಲೆಕ್ಷನ್. ನೀವು ಅದ್ರ ಬಗ್ಗೆ ಆಲೋಚಿಸಕ್ಕೆ ಯಾಕಿದ್ ಹಿಂಗಿದೆ, ಯಾಕಿದ್ ಹಿಂಗಿಲ್ಲ, ಇದು ಸರಿ ಇದೆಯಾ ತಪ್ಪಿದ್ಯಾ ಅನ್ನುವ ಪ್ರಶ್ನೆಗಳು ನಿಮ್ಮಲ್ಲಿ ಥಿಂಕಿಂಗ್ ಮೂಲಕ ಮಾಡೋದು. ಸೊ ನಿಮ್ಗೆ ಈ ರೀತಿ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಜಾಸ್ತಿ ಓದಿದ ಹಾಗೆ ನಿಮ್ಗೆ ಅಲ್ಲಿ ಥಿಂಕಿಂಗ್ ಡೆವಲಪ್ ಆದಾಗೆ ನಿಮ್ಗೆ ಈ ಕ್ಲಾರಿಟಿ ಬರ್ತಾ ಹೋಗುತ್ತಲ್ಲ, ಆವಾಗ ನಿಮಗೆ ಈ ಕೆಲವು ಪುಸ್ತಕಗಳು ನೀವು ನಿನ್ನೆ ಕೇಳ್ತಾ ಇದ್ರಿ, ಈ ಪುಸ್ತಕ ಯಾವುದೆಲ್ಲ ಪುಸ್ತಕ ನಾನು ಓದ್ಬೇಕು ಅಂತ. ಆ ಪುಸ್ತಕದಲ್ಲಿ ನಿಮಗೆ ಏನು ಹುಡುಕ್ಬೇಕು ಅಂತ ಹೇಳಿದ್ರೆ, ಈ ಪುಸ್ತಕದಲ್ಲಿ ಇದಿದೆ, ಇದರಲ್ಲಿ ಏನ್ ಗ್ಯಾಪ್ಸ್ ಇದೆ. ನಾವು ರಿಸರ್ಚ್ ಟಾಪಿಕ್ ಪ್ರಶ್ನೆಗೆ ಬರೋ ಮೊದಲು ನೀವು ಆ ಸಂಬಂಧಿತ ಕ್ಷೇತ್ರದಲ್ಲಿ ಓದಿರೋ ಪುಸ್ತಕಗಳಲ್ಲಿ ಕಂಡುಕೊಳ್ಳುವಂತ ಆ ರಿಸರ್ಚ್ ಗ್ಯಾಪ್ಸ್, ಆ ಗ್ಯಾಪ್ಸ್ ಯಾವುದು ಆ ಪುಸ್ತಕಗಳಲ್ಲಿ, ಮುಖ್ಯ ಕೃತಿಗಳಲ್ಲಿ, ಪ್ರೈಮರಿ ಟೆಕ್ಸ್ಟ್ ಅಲ್ಲಿ, ಅದನ್ನ ನೀವು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ಆ ಫೈಂಡ್ ಔಟ್ ಮಾಡಿದ್ಮೇಲೆ ಈ ಗ್ಯಾಪ್ಸ್ ಗಳು ನೀವು ಫಿಲ್ ಮಾಡ್ತೀರಲ್ಲ, ದಟ್ಸ್ ವಾಟ್ ಯು ಡೂ ರಿಸರ್ಚ್. ಅದು ನಿಮಗೆ ಒಂದು ಪ್ರಶ್ನೆ ಮೂಲಕ ತುಂಬಾ ಪ್ರಶ್ನೆಗಳು ಮೂಡ್ಬೋದು. ಅದರಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ತಗೊಂಡು ನೀವು ಅದನ್ನ ರಿಸರ್ಚ್ ಕ್ವಶನ್ ಅಂತ ಫ್ರೇಮ್ ಮಾಡಿ ಆಮೇಲೆ ಟಾಪಿಕ್ಗೆ ಬರ್ಬೇಕು. ಫಸ್ಟ್ ಟಾಪಿಕ್ ಡಿಸೈಡ್ ಮಾಡಿ ಆಮೇಲೆ ಪುಸ್ತಕ ಹುಡುಕೋದಲ್ಲ. ಪುಸ್ತಕ ಎಲ್ಲ ಓದಿ ಆದ್ಮೇಲೆ ಲಾಸ್ಟಿಗೆ ಟಾಪಿಕ್ಗೆ ಬರುವಂತದ್ದು.
ನೀವು ಅದಕ್ಕೆ ಎಷ್ಟು ನಿನ್ನ ಆ ಸ್ಕೋಪ್ ಬಗ್ಗೆ ನೀವು ಡಿಸ್ಕಸ್ ಮಾಡಿದ್ರಿ. ಸ್ಕೋಪ್ ಅಂತ ಹೇಳಿದ್ರೆ ಏನು? ನಿಮ್ಗೆ ಇಷ್ಟು ವರ್ಷದೊಳಗೆ ಮುಗಿಸ್ಬೇಕು ಅಂತ ಇರುತ್ತೆ. ಅಥವಾ ಯಾವ ಯಾವ ಕ್ಷೇತ್ರಗಳಲ್ಲಿ ಅಂದ್ರೆ ಸ್ಟೇಟ್ ಒಂದು ಸ್ಟೇಟಾ, ಒಂದು ಡಿಸ್ಟ್ರಿಕ್ಟಾ, ಅಥವಾ ಹೇಗೆ ನೀವು ಸಿಲೆಕ್ಟ್ ಮಾಡ್ತೀರಾ? ಇಷ್ಟು ವರ್ಷದಲ್ಲಿ, ಇಷ್ಟು ಕಾಲದಲ್ಲಿ, ಇಷ್ಟು ನಿಮ್ಮ ವ್ಯಾಪ್ತಿಯನ್ನ ನೀವು ಅದರಲ್ಲಿ ನೀವು ಡಿಸೈಡ್ ಮಾಡ್ತೀರಾ. ಇಷ್ಟು ವರ್ಷದಲ್ಲಿ ನಿಮ್ PhD ಗೆ ಏನೇನೋ ಕ್ರೈಟೀರಿಯಾಗಳಿರುತ್ತಲ್ಲ, ಆ ಕ್ರೈಟೀರಿಯಾದಲ್ಲಿ ನಾನು ಇದನ್ನ ಎಷ್ಟನ್ನ ಮಾಡಬಲ್ಲೆ ಅನ್ನೋದನ್ನ ನೀವು ಡಿಸೈಡ್ ಮಾಡಿದ್ಮೇಲೆ ಸ್ಕೋಪ್ ಅಥವಾ ವ್ಯಾಪ್ತಿಯನ್ನ ನೀವು ಡಿಸೈಡ್ ಮಾಡಿ ಅದರ ಮೇಲೆ ನೀವು ಟಾಪಿಕ್ ಅನ್ನ ಫ್ರೇಮ್ ಮಾಡಬಹುದು. ಸೊ ಟಾಪಿಕ್ ಫ್ರೇಮ್ ಮಾಡುವಾಗ ಇಷ್ಟೆಲ್ಲ ನಾವು ಕಸರತ್ತು ಮಾಡಿದ್ಮೇಲೆ ಟಾಪಿಕ್ ಬರ್ಬೇಕು. ಹಾಗಾಗಿ ಟಾಪಿಕ್ ಮೇಲೆ ಗೊಂದಲ ಇದೆ ಅಂದ್ರೆ ನಿಮ್ದು ಇಷ್ಟು ಸ್ಟಡೀಸ್ ಹೋಮ್ ವರ್ಕ್ ಆಗಿಲ್ಲ ಅಂತ ಅರ್ಥ. ಸೊ ಬುದ್ಧನ ಹುಡುಕಾಟ, ನಾನು ಬಹಳ ಇಂಪಾರ್ಟೆಂಟ್ ಒಬ್ಬ ರಿಸರ್ಚರ್ ಅಂತ ಹೇಳಿದ್ರೆ ನಂಗೆ ಬುದ್ಧ ಬಹಳ ಪ್ರಿಯವಾದ ವ್ಯಕ್ತಿ ಅಂದ್ರೆ ಬುದ್ಧ. ಬುದ್ಧನಿಗೆ ಜೀವನದ ಅರ್ಥ ಕಂಡುಕೊಳ್ಬೇಕಿತ್ತು, ಅದು ಅವನ ಪ್ರಶ್ನೆ ಆಗಿತ್ತು. ಅದಕ್ಕೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಹುಡುಕಾಟ ಮಾಡ್ತಾನೆ. ಎಷ್ಟೋ ವಿದ್ವಾಂಸರನ್ನ ಭೇಟಿ ಆಗ್ತಾನೆ. ಆ ಪ್ರತಿ ವಿದ್ವಾಂಸರ ಜೊತೆ ತುಂಬಾ ಟೈಮ್ ಅವನು ಸ್ಪೆಂಡ್ ಮಾಡ್ತಾನೆ. ಆದ್ಮೇಲೆ ಅವನಿಗೆ ಅನ್ಸುತ್ತೆ ಇದಲ್ಲ, ಇದು ಸರಿಯಾದ ಅರ್ಥ ಅಲ್ಲ, ಇದು ಸರಿಯಾದ ಅರ್ಥ ಅಲ್ಲ, ಇದು ಸರಿಯಾದ ಅರ್ಥ ಅಂತ ಫೈನಲಿ ಅವನಿಗೆ ಒಂದು ಜ್ಞಾನೋದಯ ಆಗುತ್ತೆ. ಅದು ನಾವು ಸಂಶೋಧಕರು ಮಾಡ್ಬೇಕಾದ ಒಂದು ಕೆಲಸ. ಈ ರೀತಿ ಜ್ಞಾನೋದಯ ಆಗುತ್ತಲ್ಲ, ಅಷ್ಟು ಕಷ್ಟ ನಮ್ಗೆ, ನಾವು ಬುದ್ಧನಷ್ಟು ಕಷ್ಟ ಪಡ್ಬೇಕಾಗಿಲ್ಲ. ಆದ್ರೆ ಆ ರೀತಿ ನಾವು ಪಯಣ ಮಾಡ್ತೀವಲ್ಲ, ದಟ್ ಈಸ್ ರಿಸರ್ಚ್. ಸೊ ಇದು ಜ್ಞಾನವನ್ನ ಇರುವಂತ ಎಕ್ಸಿಸ್ಟಿಂಗ್ ನಾಲೆಜ್ ಅಂತ ಹೇಳ್ತೀವಲ್ಲ, ಅದನ್ನ ಮರು ಸಂರಚನೆ ಮಾಡುವಂತ ಒಂದು ಪ್ರಕ್ರಿಯೆ ಅಂತ ಹೇಳಿ. ಇರುವಂತ ಎಕ್ಸಿಸ್ಟಿಂಗ್ ನಾವೇನು ಅಲ್ಲಿಂದ ತರೋದಲ್ಲ, ಇರುವ ನಾಲೆಜ್ ಅನ್ನ ನಾವು ಪುನರ್ರಚಿಸ್ತೀವಿ, ಸಂಸ್ಕರಿಸ್ತೀವಿ. ಇದು ಸರಿ ಇಲ್ಲ, ತಪ್ಪು, ಏನ್ ಹೇಳ್ತೀವಿ, ಆ ಗ್ಯಾಪ್ಸ್ ಅನ್ನೆಲ್ಲ ನಾವು ಫೈಂಡ್ ಔಟ್ ಮಾಡಿ ಅದರಲ್ಲಿ ನಾವು ಹೊಸ ಹೊಳವುಗಳನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದಷ್ಟು ಸುಲಭ ಇಲ್ಲ. ಮಿಶೆಲ್ ಫುಕೋ ಹೇಳ್ತಾನೆ, ಪವರ್ ಪ್ರೊಡ್ಯೂಸಸ್ ನಾಲೆಜ್ ಅಂತಾನೆ. ಈ ಜ್ಞಾನ ಸೃಷ್ಟಿ ಅನ್ನೋದು ಅದ್ರ ಹಿಂದೆ ಸಾಕಷ್ಟು ಕಾಣದ ಕೈಗಳು ಅಥವಾ ಕಾಣುವಂತ ಕೈಗಳೇ ಇರ್ಬೋದು, ಅವುಗಳು ಕೆಲಸ ಮಾಡ್ತವೆ. ಈಗ ಫಾರ್ ಎಕ್ಸಾಂಪಲ್ ನಾನೀಗ ಲೇಟೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾವು ಒಂದು ಹೊಸ ಟ್ರೆಂಡ್ ಆಫ್ ಫಿಲ್ಮ್ಸ್ ಅನ್ನು ನೋಡ್ತೀವಿ. ಎಂತ ಸಿನಿಮಾಗಳು ಬರ್ತಾ ಇದ್ದೇವೆ, ಅವು ಯಾವ ಸಿನಿಮಾಗಳು ಜನಪ್ರಿಯ ಆಗ್ತಾ ಇದಾವೆ, ದೇಶಭಕ್ತಿ ಇರ್ಬೋದು, ದೇವರ ಕಥೆ ಇರ್ಬೋದು. ಇದನ್ನೆಲ್ಲ ಯಾಕೆ ಆಗ್ತದೆ ಅಂತ ಇಟ್ ಬಿಕಾಸ್ ಆಫ್ ದಿ ಪವರ್ ಬಿಹೈಂಡ್ ಇಟ್. ಈ ಪವರ್ ಸೆಂಟರ್ಗಳು ಅಂತದನ್ನ ಪ್ರೋತ್ಸಾಹ ಮಾಡ್ತವೆ. ಸೊ ಈ ರೀತಿ ನಾಲೆಡ್ಜ್ಗೆ ಮತ್ತೆ ಪವರ್ಗೆ ಬಹಳ ಕನೆಕ್ಷನ್ ಇದೆ ಅನ್ನೋದನ್ನ ಫುಕೋ ಹೇಳ್ತಾರೆ. ಸೊ ಹಾಗಾಗಿ ಇದೇ ರೀತಿಯಲ್ಲಿ ಸಂಶೋಧನೆಗಳು ಸಹ ಹಾಗೇನೆ. ಯಾವ ಸಂಶೋಧನೆಗಳು ಬೆಳಕಿಗೆ ಬರುತ್ತೇವೆ, ಯಾವ ಮೂಲೆ ಗುಂಪಾಗತ್ತೆ, ಯಾವುದಕ್ಕೆ ನಾವು ಜಾಸ್ತಿ ಆದ್ಯತೆ ಕೊಡ್ತೀವಿ, ಅದರ ಹಿಂದೆನು ಪವರ್ ಸೆಂಟರ್ಗಳು ಉದ್ಯಮಗಳು ಸಹ ಹಾಗೆ. ಯಾವ್ದು ನಮಗೆ ನೋಡಿ ಎಷ್ಟು ಇದು ನಾವು ಸಾಹಿತ್ಯಕ್ಕೆ ಸಂಬಂಧಿಸಿದಲ್ಲ, ಎಲ್ಲ ಸೈಂಟಿಫಿಕ್ ಇನ್ವೆನ್ಷನ್ಸ್ಗಳು ಅಥವಾ ಸ್ಟಡೀಸ್ ಅಥವಾ ರಿಸರ್ಚ್ಗಳು ಅದು ಯಾರ ಮೂಲಕ, ಯಾರು ಅದನ್ನ ಹಿಂದೆ ಫಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಉದ್ಯಮಗಳು ಫಂಡ್ ಮಾಡ್ತಾರೆ. ಹಾಗಾಗಿ ನಮ್ಗೆ ಕಾಣೋದೆಲ್ಲ ಸತ್ಯ ಅಲ್ಲ, ಪ್ರತಿಯೊಂದನ್ನು ನಾವು ಪ್ರಶ್ನೆ ಮಾಡ್ಬೇಕು. ಇದು ಒಳ್ಳೇದು, ಇದು ಆರೋಗ್ಯಕ್ಕೆ ಕೆಟ್ಟದ್ದು, ಇದು ಒಳ್ಳೇದು ಅಂತ ಹೇಳಿದ್ರು ಆದ್ರೆ ಆ ಸೈಂಟಿಫಿಕ್ ರಿಸರ್ಚ್ ನ ಹಿಂದೆನೂ ಎಷ್ಟೋ ಕಾಣದ ಕೈಗಳು ಕೆಲಸ ಮಾಡ್ತವೆ. ಪವರ್ ಇಸ್ ದೇರ್ ಬಿಹೈಂಡ್ ನ್ಯೂ ನಾಲೆಜ್. ಆ ನಾಲೆಜ್ ಅನ್ನೋದು ಕೆಲವರಿಗೆ ಮಾತ್ರ ಅದು ಒಳ್ಳೇದಾಗಿರ್ಬೋದು. ಸೊ ಹಾಗಾಗಿ ನಾವು ಸಂಶೋಧಕನ ಮುಖ್ಯವಾದ ಗುಣ ಏನಂತ ಹೇಳಿದ್ರೆ ಪ್ರತಿ ಒಂದನ್ನು ಪ್ರಶ್ನೆ ಮಾಡುವಂತ ಗುಣ, ಯಾವುದನ್ನು ಸತ್ಯ ಅಂತ ಒಪ್ಕೊಳ್ಬಾರ್ದು. ಸೊ ಜ್ಞಾನದ ಸೃಷ್ಟಿ ಅನ್ನೋದು ಈಗ ನಾವು ಎಸ್ಪೆಷಲಿ ಈಗ ಅನ್ನೋದು ಒಂದು ರಾಜಕೀಯ ನಿರ್ಧಾರ ಅಂತ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಈಗ ನೋಡಿ, ನಾನು ಕೆಲವೆಲ್ಲ ಸುಮ್ಮನೆ ಪ್ರಶ್ನೆಗಳನ್ನ, ನಾನು ಜಾಸ್ತಿ ಟೈಮ್ ಇಲ್ಲ, ಪ್ರಶ್ನೆಗಳು ನಿಮ್ಮ ಮೇಲೆ ಮೂಡ್ಸಕ್ ಟ್ರೈ ಮಾಡ್ತೀನಿ. ಈ ಪಠ್ಯ ಪುಸ್ತಕ, ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೇ ಹಿಡಿದು PG ವರೆಗೆ ಪಠ್ಯ ಪುಸ್ತಕನ ಓದ್ತೀರಾ, ಕೆಲವು ಕೃತಿಗಳನ್ನ ಓದ್ತೀರಾ. ಯಾವ ಕೃತಿ ಪಠ್ಯದಲ್ಲಿ ಇರ್ಬೇಕು, ಯಾವ ಕೃತಿ ಇರಬಾರ್ದು ಅನ್ನೋದನ್ನ ಡಿಸೈಡ್ ಮಾಡೋದು ಅದು ಅಧಿಕಾರ ಕೇಂದ್ರದ ನಿರ್ಧಾರ ಆಗಿರುತ್ತೆ. ಸೊ ಹಾಗಾಗಿ ನಾವೆಲ್ಲ ಓದೋದೇ ಇಂಪಾರ್ಟೆಂಟ್ ಕೃತಿಗಳು ಆಗಿರೋದಿಲ್ಲ, ಅದರ ಹಿಂದೆ ಎಷ್ಟೆಷ್ಟೋ ಅದೃಶ್ಯ ಕೈಗಳು ಕೆಲಸ ಮಾಡ್ತವೆ. ಸೊ ಹಾಗಾಗಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆದ ಕೃತಿಗಳು ನೀವು ಟೆಕ್ಸ್ಟ್ ಅಲ್ಲಿ ಓದದೇ ಇರಬಹುದು, ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲದೆ ಇರ್ಬೋದು. ಅದನ್ನ ನೀವು ಒಬ್ಬ ಸಂಶೋಧಕ ಆದವನು ಅದನ್ನ ನೀವೇ ಎಕ್ಸ್ಪ್ಲೋರ್ ಮಾಡ್ಬೇಕು, ಸೆಲ್ಫ್ ಎಕ್ಸ್ಪ್ಲೋರೇಷನ್ ಮಾಡ್ಬೇಕು. ಸೊ ನಾನು ಮಾಡಿದಂತ ರಿಸರ್ಚ್ ಟ್ರೆಂಡ್ಸ್ ಇನ್ ಡಾಕ್ಟರಲ್ ರಿಸರ್ಚ್ ಇನ್ ಇಂಗ್ಲಿಷ್ ಸ್ಟಡೀಸ್ ಇನ್ ಸ್ಟೇಟ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ ಸ್ಟೇಟ್. ನಾನು ಏನ್ ಮಾಡಿದೆ, ಫೀಲ್ಡ್ ವರ್ಕ್ ಮಾಡಿದೆ. ಕರ್ನಾಟಕ ಸ್ಟೇಟ್ ನಲ್ಲಿ ಇರುವಂತ ಎಲ್ಲಾ ಯೂನಿವರ್ಸಿಟಿಗಳ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ಗಳು ಫ್ರಮ್ ದ ಬಿಗಿನಿಂಗ್ 1950s ಇಂದ ಹಿಡಿದು 2018 ವರೆಗೆ ಯಾವ್ದೆಲ್ಲ ಥೀಸಿಸ್ಗಳು ಸಬ್ಮಿಟ್ ಆಗಿದ್ದನ್ನ ಪ್ರತಿ ಯೂನಿವರ್ಸಿಟಿಗೆ ವಿಸಿಟ್ ಮಾಡಿ ನಾನು ಅಲ್ಲಿನ ಲೈಬ್ರರಿಯಲ್ಲಿ ಇರುವಂತ
ಅಲ್ಲಿ ಯಾರೆಲ್ಲ ಅಂದ್ರೆ ವಿ.ಕೆ. ಗೋಕಾಕ್ ಗೈಡ್ ಮಾಡಿದಂತ ಧಾರವಾಡ ಯೂನಿವರ್ಸಿಟಿ ಅವರ ಸ್ಟೂಡೆಂಟ್ ಆದ ಎನ್.ಕೆ. ನಾಯಕ್ ಇರ್ಬೋದು, ಯು.ಆರ್. ಅನಂತಮೂರ್ತಿ ಗೈಡ್ ಮಾಡಿದಂತ ಸ್ಕಾಲರ್ ಇರ್ಬೋದು. ಸೊ ಇವನ್ ಲಂಕೇಶ್ ಅವರ ಎಂ.ಫಿಲ್ ಥೀಸಿಸ್ ಇದನ್ನೆಲ್ಲ ನಾನು ಕೈಯಿಂದ ನೋಡಿ ಅದರ ಬಗ್ಗೆ ಫೈಂಡ್ ಔಟ್ ಮಾಡುವಂತ ಅವಕಾಶ ನನಗೆ ಇದರಲ್ಲಿ ಸಿಕ್ತು. ಸೊ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಯಾವ್ಯಾವ ರಿಸರ್ಚ್ಗಳು ಆಗಿದ್ದಾವೆ ಇಲ್ಲಿವರೆಗೆ, ಎಂತ ರಿಸರ್ಚ್ ಟಾಪಿಕ್ಗಳಲ್ಲಿ ಕಾಣುವಂತ ಆ, ಏನು ವೈಶಿಷ್ಟ್ಯತೆಗಳು ಏನು, ಯಾವ ಟ್ರೆಂಡ್ಸ್ ಅನ್ನ ನೋಡ್ತೀವಿ ಅನ್ನೋದನ್ನ ನಾನು ಅಧ್ಯಯನ ಮಾಡಕ್ಕೆ ಹೋದೆ. ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ನಾನು. ಸೊ ನಾನು ಕಂಡುಕೊಂಡಂತ ಕೆಲವು ಫೈಂಡಿಂಗ್ಸ್ ಏನಂತ ಹೇಳಿದ್ರೆ, ಇನಿಷಿಯಲಿ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಸ್ಟೇಟ್ ಅಲ್ಲಿ ಒಂದು ಬ್ರಿಟಿಷ್ ಸಾಹಿತ್ಯದಿಂದ ಸ್ಟಾರ್ಟ್ ಆಗಿ ಆಮೇಲೆ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್, ನಾವು ಕನ್ನಡ ಸಾಹಿತ್ಯ ಅಥವಾ ಪ್ರಾದೇಶಿಕ ಸಾಹಿತ್ಯವನ್ನು ನಾವು ಇನಿಷಿಯಲಿ ಟಚ್ ಮಾಡಿರ್ಲಿಲ್ಲ ಇಂಗ್ಲಿಷ್ ಡಿಪಾರ್ಟ್ಮೆಂಟ್. ಆದ್ರೆ ನಿಧಾನವಾಗಿ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್ ಇಂದ ಹಾಗೆ ಲ್ಯಾಂಗ್ವೇಜ್ ಸ್ಟಡೀಸ್ ಸ್ಟಾರ್ಟ್ ಆಯ್ತು. ಅದು ಎಲ್ಲೆಲ್ಲ ಅದನ್ನ ನನ್ನ ಬಗ್ಗೆ ಜಾಸ್ತಿ ಹೇಳಲ್ಲ, ಎಲ್ಲೆಲ್ಲಿ ಯಾವ್ಯಾವ ಯೂನಿವರ್ಸಿಟಿಯಲ್ಲಿ ಇದೆಲ್ಲ ಸ್ಟಾರ್ಟ್ ಆಯ್ತು. ಮತ್ತೆ ಅಂತರ್ಶಿಸ್ತಿ ಅಧ್ಯಯನಗಳು ಸಹ ಸ್ಟಾರ್ಟ್ ಆಯ್ತು. ಸೊ ಕನೆಕ್ಟಿಂಗ್ ಇಂಟರ್ ಡಿಸಿಪ್ಲಿನರಿ ಅಂತ ಹೇಳ್ತೀವಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ಗಳ ಜೊತೆಗೆ ಅದನ್ನ ಕನೆಕ್ಟ್ ಮಾಡಿ ನಾವು ಅಂತರ್ಶಾಸ್ತ್ರೀಯ ಶಿಸ್ತಿನ ಅಧ್ಯಯನಗಳನ್ನ ಮಾಡೋದನ್ನ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ಈ ರೀತಿ ಸಂಶೋಧನೆ ಅನ್ನೋದು ಕನ್ನಡ ಸಾಹಿತ್ಯದಲ್ಲಿ ಸಹ ಹಾಗೇನೆ, ಇಂಗ್ಲಿಷ್ ಸಾಹಿತ್ಯದಲ್ಲಿ ಸಹ ಹಾಗೇನೆ ಸಮಾಜದೊಂದಿಗೆ ಸಕ್ರಿಯವಾಗಿ ಸಂವಾದ, ಒಂದು ಒಳ್ಳೆ ರಿಸರ್ಚ್ ಅನ್ನೋದು ಸಮಾಜದೊಂದಿಗೆ ಸಕ್ರಿಯವಾಗಿ ಸಂವಾದವನ್ನ ಮಾಡಬೇಕು. ಅದು ಲೈಬ್ರರಿಯಲ್ಲಿ ಕೊಳೆದಲ್ಲ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ, ನಾನು ಒಟ್ಟಿಗೆ 182 ರಿಸರ್ಚ್ ಥೀಸಿಸ್ ಅನ್ನ ಕರ್ನಾಟಕ ಸ್ಟೇಟ್ ನ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟುವರೆಗೆ 2018 ವರೆಗೆ ನಾನು ಸಿಕ್ತು ನನಗೆ. ಅದರಲ್ಲಿ ಪಬ್ಲಿಷ್ ಆಗಿರೋದು ಒಟ್ಟು 14 ಥೀಸಿಸ್ಗಳು ಮಾತ್ರ. ಉಳಿದಿದ್ರಲ್ಲಿ ಎಲ್ಲ ಎಲ್ಲಿದ್ದಾವೆ ಅಂತ ಹೇಳಿದ್ರೆ ಆಯಾ ಲೈಬ್ರರಿಯ ಅಲ್ಲಿ ಸೇಫ್ ಆಗಿದ್ದು. ನನಗೆ ಎಷ್ಟೋ ಸರಿ ನನಗೆ ಧೂಳಿಗೆ ಅವನು ಏನ್ ಹೇಳ್ತಾರೆ, ನನ್ಗೆ ಆಗ್ತಾ ಇರ್ಲಿಲ್ಲ ಮೈಸೂರು ಯೂನಿವರ್ಸಿಟಿಗೆ ಥೀಸಿಸ್ ಲೈಬ್ರರಿಲಿ ಹುಡುಕುವಾಗ ಫುಲ್ ಧೂಳುಗಳೆಲ್ಲ ಒರೆಸ್ಕೊಂಡು ನಾನು ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಈ ರೀತಿಯ ಸ್ಥಿತಿ ನಮ್ಮ ಸಂಶೋಧನಾ ಗ್ರಂಥಗಳು, ಮಹಾಗ್ರಂಥಗಳು, ಪ್ರಬಂಧಗಳು ಅಂತ ಹೇಳ್ತೀವಲ್ಲ, ಆ ಸ್ಥಿತಿಯಲ್ಲಿ ನಮ್ಮ ಸಂಶೋಧನಾ ಪ್ರಬಂಧಗಳು ಇದಾವೆ ಈಗ. ಸೊ ಆದ್ರೆ ನಿಜವಾದ ಸಂಶೋಧನೆ ಅನ್ನೋದು ಸಾರ್ವಜನಿಕರಿಗೆ ಸಿಗುವಂತಾಗ್ಬೇಕು. ಯಾಕೆ ನಾವು ಈ ಸಂಶೋಧನೆ ಮಾಡ್ತೀವಿ, ಅದ್ರ ಉಪಯೋಗ ನಮಗೂ ಇಲ್ಲ, ನಮಗೊಂದು ಡಿಗ್ರಿ ಸಿಗ್ಬೋದು ಅಥವಾ ಪ್ರಮೋಷನ್ ಸಿಗ್ಬೋದು. ಅದರಿಂದ ಏನು ಸಮಾಜಕ್ಕೆ ಏನು ಲಾಭ ಆಗುತ್ತೆ, ಏನು ಹೊಸ, ನಮ್ಗೆ ಏನು ಗೊತ್ತೇ ಆಗೋದಿಲ್ಲ. ಇತ್ತೀಚೆಗೆ ಶೋಧಗಂಗಾ ಬರುವವರೆಗೆ ನಮ್ಗೆ ಯಾವ ಯೂನಿವರ್ಸಿಟಿಲಿ ಯಾವ ರಿಸರ್ಚ್ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಸೊ ಈ ರೀತಿ ನಾವು ಸಾರ್ವಜನಿಕ ಜ್ಞಾನವಾಗಿ ಪರಿವರ್ತನೆ ಮಾಡುವಂತ ಗುರಿ ನಮ್ಮ ಸಂಶೋಧನೆಗಳಿಗೆ ಇರಬೇಕು. ನಾನೀಗ ಡೈರೆಕ್ಟ್ ಆಗಿ ಕೆಲವು ಥಿಯರೀಸ್, ವೆಸ್ಟರ್ನ್ ಥಿಯರೀಸ್ ಬಗ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬ್ರೀಫ್ ಆಗಿ ಹೇಳ್ತೀನಿ, ಆಮೇಲೆ ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ಒಂದನೇದಾಗಿ ರೀಡರ್ ರೆಸ್ಪಾನ್ಸ್ ಥಿಯರಿ, ಅದನ್ನ ಕನ್ನಡದಲ್ಲಿ ಓದುಗ ಸ್ಪಂದನೆ ಸಿದ್ಧಾಂತ ಅಂತ ಹೇಳ್ತಾರೆ. ಏನಿದು ರೀಡರ್ ರೆಸ್ಪಾನ್ಸ್ ಥಿಯರಿ ಅಂತ ಹೇಳಿದ್ರೆ, ಪಠ್ಯದ ಅರ್ಥ ಎಲ್ಲಿದೆ ಅನ್ನೋ ಪ್ರಶ್ನೆಯ ಮೂಲಕ ಇದು ಸ್ಟಾರ್ಟ್ ಆಗುತ್ತೆ. ಪಠ್ಯದ ಅರ್ಥ ಎಲ್ಲಿದೆ? ಪಠ್ಯ ಒಂದು ಸ್ವಾಯತ್ತ ಘಟಕವೇ ಅಥವಾ ಪಠ್ಯದ ಅರ್ಥ ತನ್ನ ಅರ್ಥ ಕಂಡುಕೊಳ್ಳೋದು ಓದುಗರ ಸ್ಪಂದನೆ ಮೂಲಕವೇ ಅನ್ನೋ ಪ್ರಶ್ನೆಯೊಂದಿಗೆ ಈ ಸಿದ್ಧಾಂತ ನಮ್ಮ ಮುಂದೆ ಪ್ರಶ್ನೆಗಳನ್ನ ಮುಂದೆ ಇಡತ್ತೆ. ಸೊ ಇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದು ಪಠ್ಯ ಕೇಂದ್ರಿತ ದೃಷ್ಟಿಯಿಂದ ಓದುಗ ಸ್ಪಂದನೆಯತ್ತ ನಮ್ಮನ್ನ ತೆರೆದುಕೊಳ್ಳುತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆದ ಈ ಥಿಯರಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪ್ರತಿ ಓದುಗ ಈಗ ಒಂದು ಕ್ಲಾಸ್ ರೂಮ್ ನಲ್ಲಿ ಪಾಠ ಮಾಡುವಾಗ ನಾವು ಇದನ್ನ ಬಹಳ ಒಂದು ಸಿಂಪಲ್ ಎಕ್ಸಾಂಪಲ್ ಮುಖ ಹೇಳಿದ್ರೆ, ಒಬ್ಬ ಟೀಚರ್ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಮಾಡುವಾಗ ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾನೆ. ಹಾಗೇನೆ ಈ ಟೆಕ್ಸ್ಟ್ ಅಥವಾ ಪಠ್ಯ ಅನ್ನೋದು ಪ್ರತಿ ಓದುಗನಿಗೂ ಒಂದೊಂದು ಅರ್ಥವನ್ನ ಪ್ರತಿಯೊಬ್ಬ ಓದುಗ ಕಟ್ಕೊಳ್ತಾನೆ ಅನ್ನೋದನ್ನ ಈ ಥಿಯರಿ ನಮಗೆ ಹೇಳುತ್ತೆ. ಇದರ ಮುಖ್ಯ ಸಿದ್ಧಾಂತಿ ಅಂತಂದ್ರೆ ವೋಲ್ಫ್ಗ್ಯಾಂಗ್ ಐಸರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಪಠ್ಯ ಅನ್ನೋದು ಒಂದು ಸಂಪೂರ್ಣ ಅರ್ಥ ಕೊಡುವುದಿಲ್ಲ. ಅಲ್ಲಿ ಪಠ್ಯದಲ್ಲಿ ನಾನು ಈಗ ನಿಮ್ ಬಹಳ ರಿಸರ್ಚ್ ಬಹಳ ಇಂಪಾರ್ಟೆಂಟ್ ಆದ ಒಂದು ಇದರಲ್ಲಿ ಮಾತು ಏನಂತ ಹೇಳಿದ್ರೆ, ಅದರಲ್ಲಿ ಗ್ಯಾಪ್ಸ್ ಗಳು ಇರ್ತವೆ. ನಿಮ್ಮ ಪ್ರೈಮರಿ ಟೆಕ್ಸ್ಟ್ ಗಳಲ್ಲಿ ಹೇಗೆ ಗ್ಯಾಪ್ಸ್ ಗಳು ಇರ್ತಾವೋ ಅದನ್ನ ನೀವು ಗ್ಯಾಪ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಅದು ಒಬ್ಬ ರಿಸರ್ಚರ್ ಮಾಡ್ಬೇಕಾದ ಕೆಲಸ. ಹಾಗೇನೆ ಪ್ರತಿ ಟೆಕ್ಸ್ಟ್ ನಲ್ಲೂ ಸಹ ಆ ಟೆಕ್ಸ್ಟ್ ನಲ್ಲಿ ಗ್ಯಾಪ್ಸ್ ಗಳು ಇರ್ತವೆ, ಖಾಲಿ ಜಾಗಗಳು ಇರ್ತವೆ. ಆ ಖಾಲಿ ಜಾಗಗಳನ್ನ ಯಾಕೆ ನಾವು ಓದುಗ ಫಿಲ್ ಮಾಡ್ತಾನಂತ ತನ್ನ ಅನುಭವದ ಮೂಲಕ, ತನ್ನ ಕಲ್ಪನೆ ಮೂಲಕ, ತನ್ನ ಸಾಂಸ್ಕೃತಿಕ ಸ್ಮೃತಿಗಳ ಮೂಲಕ ಆ ಖಾಲಿ ಜಾಗವನ್ನ ಓದುಗ ತುಂಬಿಸ್ಕೊಳ್ತಾನೆ ಅಂತ ಈ ಥಿಯರಿ ನಮ್ಗೆ ಹೇಳುತ್ತೆ. ಸೊ ಪಠ್ಯ ಮತ್ತೆ ಓದುಗ ಪ್ರತ್ಯೇಕ ಘಟಕಗಳಲ್ಲ, ಅವುಗಳು ಪರಸ್ಪರ ಸಂವಾದ
ಮಾಡಿದಾಗ್ಲೇ ಅರ್ಥ ಹುಟ್ಕೊಳ್ಳೋದು ಅನ್ನೋದನ್ನ ರೀಡರ್ ರೆಸ್ಪಾನ್ಸ್ ಥಿಯರಿ ಹೇಳುತ್ತೆ. ಪಠ್ಯದಲ್ಲೂ ಅರ್ಥ ಇಲ್ಲ, ಓದುಗನೂ ಹಾಗೆ. ಅದು ಅರ್ಥ ಬೇರೆ ಬೇರೆ, ನಾನು ಅದನ್ನ ಮುಂದೆ ಹೇಳ್ತೀನಿ. ಒಂದು ದಲಿತ ಆ ಒಂದು ಸಾಹಿತ್ಯವನ್ನು ಓದುವಾಗ, ಯಾವುದೇ ಒಂದು ಕೃತಿಯನ್ನ ಒಂದು ಎಕ್ಸಾಂಪಲ್ ನೀವೇ ಇಟ್ಕೊಳ್ಳಿ. ಒಬ್ಬ ದಲಿತ ಓದುಗ ನೋಡುವಂತ ದೃಷ್ಟಿ, ಅರ್ಥ ಮಾಡ್ಕೊಳ್ಳುವಂತ, ಸ್ಪಂದಿಸುವಂತ ಇದಿದೆಯಲ್ಲ, ಅದು ಒಬ್ಬ ಪ್ರಭುತ್ವದ ಓದುಗ, ಒಬ್ಬ ಮೇಲ್ಜಾತಿಯ ಓದುಗ ಅದನ್ನ ಡಿಫ್ರೆಂಟ್ ಆಗಿ ಓದ್ತಾನೆ. ಸೊ ಅದೇ ರೀತಿಯಲ್ಲಿ ನೋಡಿ, ಯಾವ್ಯಾವ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಒಬ್ಬ ವಿದ್ಯಾವಂತ ಒಬ್ಬ ಈ ದಲಿತ ಟೆಕ್ಸ್ಟ್ ಅನ್ನ ಈಗ ಓದುವಂತ ರೀತಿ, ಒಬ್ಬ ಅನಕ್ಷರತೆ ನೀವು ಅದನ್ನ ಓದಿ ಹೇಳಿದ್ರಿ ಅಂದ್ರೆ, ದಲಿತರಲ್ಲೇ ನಾನು ಹೇಳ್ತಾ ಇದ್ದೀನಿ, ಒಬ್ಬ ವಿದ್ಯಾವಂತ ದಲಿತ ಟೆಕ್ಸ್ಟ್ ಅನ್ನ ಓದುವಂತ ರೀತಿ, ದಲಿತ ಟೆಕ್ಸ್ಟ್ ಅನ್ನ ಒಬ್ಬ ಅನಕ್ಷರಸ್ಥನಿಗೆ, ಒಬ್ಬ ದಲಿತನಿಗೆ ಇದೆಲ್ಲ ನಮ್ಮ ಪಾಪ ಕರ್ಮ ಅಂತ ಅವರು ನಂಬಿಕೊಂಡು ಬಂದಿದ್ದಾರೆ. ಇದೆಲ್ಲ ನಾವೇನು ಅನುಭವಿಸ್ತೀವಿ, ಜಾತಿ ವ್ಯವಸ್ಥೆ ಅನ್ನೋದು ಇದು ನಮ್ಮ ಪಾಪ ಪುಣ್ಯ ಆ ಕಲ್ಪನೆಯಲ್ಲಿ ಇರೋರಿಗೆ ಅದನ್ನ ನೀವು ಓದಿ ಹೇಳಿದ್ರೆ, ಇಲ್ಲ ಇಲ್ಲ ಇದು ನಾವು ದೇವ್ರು ನಮ್ಮನ್ನ ಈ ರೀತಿ ಸೃಷ್ಟಿಸಿದಾರೆ ಅಂತ ಹೇಳ್ಬಹುದು. ಸೊ ಈ ರೀತಿಯಲ್ಲಿ ಪ್ರತಿ ಓದುಗನಿಗೂ ಅದು ಡಿಫ್ರೆಂಟ್ ಅರ್ಥವನ್ನ ಅವ್ರು ಡಿಫ್ರೆಂಟ್ ಆಗಿ ಅದನ್ನ ಅರ್ಥೈಸ್ಕೊಳ್ತಾರೆ ಅನ್ನೋದನ್ನ ಹೇಳ್ತಾರೆ. ಒಂದು ಟೆಕ್ಸ್ಟ್ ನಾ ಹೇಳ್ತೀನಿ, ಒಬ್ಬ ಗಂಡು ಅದನ್ನ ಓದುವಂತ ರೀತಿ, ಹೆಣ್ಣು ಓದುಗ ಓದುವಂತ ರೀತಿ ಡಿಫ್ರೆಂಟ್ ಆಗಿರುತ್ತೆ. ನಾನೊಂದು ಮಹಿಳೆಯರ ನೋವನ್ನ ನಾನು ಯಾಕೆ ಸ್ಪಂದಿಸ್ತೀನ, ಹಾಗೆ ಪುರುಷರಿಗೆ ಅದನ್ನ ಸ್ಪಂದಿಸಕ್ ಆಗದೆ ಇರಬಹುದು. ಸೊ ಅದೇ ರೀತಿಯಲ್ಲಿ ಒಂದು ಗ್ರಾಮೀಣ ಚಿತ್ರಣ ಇದೆ ಅಂತ ತಿಳ್ಕೊಳ್ಳಿ. ಒಬ್ಬ ಹಳ್ಳಿಯ ಓದುಗ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿನೂ, ಒಬ್ಬ ಪಟ್ಟಣದ ಓದುಗ ಅರ್ಥ ಮಾಡ್ಕೊಳ್ಳೋ ರೀತಿನೂ ಡಿಫ್ರೆಂಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ವಯಸ್ಸಿನವರು ಒಂದು ಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳುವ ರೀತಿನೂ ಬೇರೆ ಬೇರೆ ಆಗಿದೆ. ಒಬ್ಬ ಚಿಕ್ಕ ಹುಡುಗ, ಅವನ ಜೀವನ ಅನುಭವ ಬಹಳ ಕಡಿಮೆ ಇರುತ್ತೆ, ಹಾಗಾಗಿ ಅವನು ಅರ್ಥ ಮಾಡ್ಕೊಳ್ಳುವ ರೀತಿನೂ, ಮತ್ತೆ ಒಬ್ಬ ವಯಸ್ಸಾದವನು ಜೀವನ ಅನುಭವ ಹೊಂದಂತ ವ್ಯಕ್ತಿ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗೆ ಪಠ್ಯ ಒಂದೇ ಆದ್ರೂ ಸಹ ಅರ್ಥ ವಿಭಿನ್ನ ಆಗಿರುತ್ತೆ ಅನ್ನೋದನ್ನ ನಮ್ಗೆ ಥಿಯರಿ ಹೇಳುತ್ತೆ. ಸ್ಟ್ಯಾನ್ಲಿ ಫಿಶ್ ಹೇಳ್ತಾರೆ, ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತಾರೆ ಅವರು, ಇಂಟರ್ಪ್ರೆಟಿವ್ ಕಮ್ಯುನಿಟೀಸ್ ಅಂತ ಹೇಳ್ತಾರೆ. ಅಂದ್ರೆ ಅರ್ಥೈಸುವ ಸಮುದಾಯ, ಒಂದು ಟೆಕ್ಸ್ಟ್ ಅನ್ನ ಅರ್ಥೈಸುವ ಸಮುದಾಯಗಳಿದ್ದಾವೆ ಅಂತ ಹೇಳ್ತಾರೆ. ಈಗ ದಲಿತ ಟೆಕ್ಸ್ಟ್ ಅನ್ನ ದಲಿತ್ ಕಮ್ಯುನಿಟೀಸ್ ಹೇಗೆ ಅರ್ಥ ಮಾಡ್ಕೊಳ್ತಾರೋ, ಅಥವಾ ಬೇರೆ ಜಾತಿಯವರು ಹೇಗೆ ಅರ್ಥ ಮಾಡ್ಕೊಳ್ತಾರೋ, ಅದೆಲ್ಲ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಓದು ಅನ್ನೋದು ಈ ಥಿಯರಿ ಪ್ರಕಾರ ಸಮುದಾಯದ ಮೌಲ್ಯಗಳು ಅಥವಾ ನಂಬಿಕೆಗಳಿಂದ ರೂಪುಗೊಳ್ಳುತ್ತೆ. ಓದು ಅನ್ನೋದು ಹೇಗೆ ರೂಪುಗೊಳ್ಳುತ್ತೆ ಅಂತ ಹೇಳಿದ್ರೆ, ಅದು ಸಮುದಾಯದ ನಂಬಿಕೆಗಳಿಂದ, ಮೌಲ್ಯಗಳಿಂದ ರೂಪುಗೊಳ್ಳುತ್ತೆ. ಅರ್ಥ ಟೆಕ್ಸ್ಟ್ ಅಲ್ಲಿ ಇಲ್ಲ, ಅದು ಸಮುದಾಯದ ಓದಿನ ಮೂಲಕ, ಅವರ ನಂಬಿಕೆಗಳು ಮತ್ತೆ ಮೌಲ್ಯಗಳ ಮೂಲಕ ಅದು ರೂಪುಗೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಹ್ಯಾನ್ಸ್ ಜಾರ್ಜ್ ಗ್ಯಾಡಮೇರ್ ಅನ್ನುವ ಇನ್ನೊಬ್ಬ ಸಿದ್ಧಾಂತಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಇನ್ನೊಂದು ವರ್ಡ್ ಅನ್ನ, ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ತಾರೆ, ಫ್ಯೂಷನ್ ಆಫ್ ಹೊರೈಸಾನ್ ಅಂತ. ಫ್ಯೂಷನ್ ಆಫ್ ಹೊರೈಸಾನ್ ಅಂತ ಹೇಳಿದ್ರೆ ಕ್ಷಿತಿಜಗಳ ಅದು ಸಂಗಮ ಅಂತ. ಎರಡು ಕ್ಷಿತಿಜಗಳಿದಾವೆ ಇಲ್ಲಿ, ಒಂದು ಪಠ್ಯ, ಇನ್ನೊಂದು ಓದುಗ. ಅವರಿಬ್ರು ಪರಸ್ಪರ ಸಂಗಮ ಆದ್ರೆ ಒಂದು ಜೀವಂತ ಒಂದು ಅನುಭವ ಆಗುತ್ತೆ. ದಟ್ ಈಸ್ ಕಾಲ್ಡ್ ರೀಡರ್ ರೆಸ್ಪಾನ್ಸ್. ಅಂದ್ರೆ ಈಗ ಪಠ್ಯವನ್ನ ಅದಕ್ಕೆ ಜೀವ ಕೊಡೋದು ಯಾರು ಅಂತ ಹೇಳಿದ್ರೆ ಓದುಗ. ಎರಡು ಹೊರೈಸಾನ್ಗಳು ಮೀಟ್ ಆದಾಗ ಅದಕ್ಕೆ ಪಠ್ಯಕ್ಕೆ ಜೀವ ಬರುತ್ತೆ ಅಂತ ಅವರು ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ನಾನು ಆರ್ಟಿಕಲ್ ಬರೆಯುವಾಗ ಪ್ರಜಾವಾಣಿಗೆ ಟಾಗೋರ್ ಅವರ ವ್ಯಾರ್ ದ ಮೈಂಡ್ ಇಸ್ ವಿದೌಟ್ ಫಿಯರ್ ಅನ್ನೋದ್ರ ಬಗ್ಗೆ 2 ಆರ್ಟಿಕಲ್ ಬರೆದೆ. ನನಗೆ ಯಾಕೆ 2 ಆರ್ಟಿಕಲ್ ಬರೆದು 2 ಪ್ರಕಟ ಆಯ್ತು. ಒಂದು ನನಗೆ ಪ್ರೆಸೆಂಟ್ ನ ಕಾಂಟೆಕ್ಸ್ಟ್ ಅನ್ನ ರಿಲೇಟ್ ಮಾಡೋದಕ್ಕೋಸ್ಕರ ಇದು ಸ್ವಾತಂತ್ರ್ಯದ ಬಗ್ಗೆ ಇದೆ ಅಂತ ಅನ್ನಿಸ್ತು. ಆಗ ಒಂದು ಆರ್ಟಿಕಲ್ ಬರೆದೆ. ಆಮೇಲೆ NRC ಬಂದಾಗ NRCಗೆ ಇದು ರಿಲೇಟ್ ಆಗುತ್ತೆ ಈ ಪೋಯಮ್ ಅಂತ ಇನ್ನೊಂದು ಆರ್ಟಿಕಲ್ ಬರ್ದೆ ನಾನು. ಸೊ ಅಂದ್ರೆ ಒಂದೊಂದು ಕಾಂಟೆಕ್ಸ್ಟ್ ನಲ್ಲೂ ಬೇರೆ ಬೇರೆ ಸಿಚುವೇಶನ್ ಗಳಲ್ಲಿ ಒಂದೇ ಟೆಕ್ಸ್ಟ್ ನನಗೆ ವಿಭಿನ್ನ ಅರ್ಥವನ್ನ ಕೊಡ್ಬೋದು. ಅದೇ ನಾವು ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇದು ಇರುತ್ತೆ. ಹಾಗೆ ನಾವು ಯಾಕೆ ರಾಮಾಯಣ ಮಹಾಭಾರತ ಜಾನಪದ ಇದು ಜಾನಪದ ರಾಮಾಯಣ ಮಹಾಭಾರತ ಕಥೆಗಳು ಯಾಕೆ ಹುಟ್ಕೊಳ್ತವೆ ಅಂತ ಹೇಳಿದ್ರೆ, ಅವರಿಗೆ ಈ ಕಥೆಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆಯಾಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಓದುಗರು ಅಥವಾ ಅದನ್ನ ತಿಳ್ಕೊಂಡವರು ಅಥವಾ ಕೇಳುಗರು ಅದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಸಿಚುವೇಶನ್ಗಳಲ್ಲಿ ಬೇರೆ ಬೇರೆಯಾಗಿ ಅರ್ಥ ಮಾಡ್ಕೊಳ್ತಾರೆ. ಸೊ ವಚನಗಳ ಎಕ್ಸಾಂಪಲ್ ತಕೊಂಡ್ರೆ, ಒಂದು ಕಾಲದಲ್ಲಿ ವಚನ ಅಂತ ಹೇಳಿದ್ರೆ ನಮ್ಗೊಂದು ಆಧ್ಯಾತ್ಮಿಕ ಟೆಕ್ಸ್ಟ್ ಅಂತ ಹೇಳ್ತಾ ಇದ್ವಿ. ಈಗ ನಾವು ಅದನ್ನ ಹೇಗೆ ಓದ್ತೀವಿ, ಸಮಾನತೆಯ ಬಗ್ಗೆ ಇದೆ, ಜಾತಿ ವ್ಯವಸ್ಥೆನ ಹೇಗೆ ಅದು ವಿಮರ್ಶೆ ಮಾಡುತ್ತೆ ಅನ್ನೋದನ್ನ ಹೇಳ್ತೀವಿ. ಸೊ ಒಂದೇ ಟೆಕ್ಸ್ಟ್, ಒಂದೇ ಒಂದು ಸಾಹಿತ್ಯ ಅನ್ನೋದು ಬೇರೆ ಬೇರೆ ಕಾಲಘಟ್ಟದಲ್ಲಿ ನಮಗೆ ಅದು ವಿಭಿನ್ನವಾಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಸಂಶೋಧನೆಯಲ್ಲಿ ನಾವು ರೀಡರ್ ರೆಸ್ಪಾನ್ಸ್ ಥಿಯರಿಯನ್ನು ಹೇಗೆ ತರಬಹುದು ಅಂತ ಹೇಳಿದ್ರೆ,
ಇಂಟರ್ವ್ಯೂಸ್, ನೀವು ಓದುಗರನ್ನ ಬೇರೆ ಬೇರೆ ಟೆಕ್ಸ್ಟ್ಗಳು, ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಆದ ಟೆಕ್ಸ್ಟ್, ನೀವು ಯಾವ್ದನ್ನ ಟೆಕ್ಸ್ಟ್ ಅನ್ನು ತಗೊಳ್ತೀರಾ, ಆ ಟೆಕ್ಸ್ಟ್ ಅನ್ನ ನಾವು ಕ್ವಶನೇರ್ ಅಥವಾ ಇಂಟರ್ವ್ಯೂಸ್ ಮೂಲಕ ಓದುಗರ ಸ್ಪಂದೆನ ನಾವು ರೆಕಾರ್ಡ್ ಮಾಡ್ಕೊಳ್ಬಹುದು. ಅದನ್ನ ನಾವು ಸಂಶೋಧನೆಯಲ್ಲಿ ಯೂಸ್ ಮಾಡ್ಬೋದು. ಯಾವ ಅಂಶಗಳು ಈ ಭಿನ್ನ ಭಿನ್ನವಾಗಿ ಯೋಚಿಸ್ತಾರಲ್ಲ, ತಗೊಳ್ತಾರಲ್ಲ, ಸ್ವೀಕಾರ ಮಾಡ್ತಾರಲ್ಲ ಟೆಕ್ಸ್ಟ್ ಅನ್ನ, ಅದನ್ನ ನಾವು ಇಲ್ಲಿ ಈ ಥಿಯರಿ ಮೂಲಕ ನಾವು ನಮ್ಮ ಸಂಶೋಧನೆಯಲ್ಲಿ ಅಳವಡಿಸ್ಕೊಳ್ಬಹುದು. ಸೊ ಈ ಒಂದು ದಲಿತ ಟೆಕ್ಸ್ಟ್ ಅನ್ನ ಓದುವಂತ ವಿದ್ಯಾರ್ಥಿ ಅಥವಾ ಸಂಶೋಧಕ ಆ ಟೆಕ್ಸ್ಟ್ ಅನ್ನು ಓದುವಾಗ ಹೇಗೆ ಅವಮಾನ, ಆಕ್ರೋಶನ ಅನುಭವಿಸ್ತಾನ, ಅದರ ಪ್ರತಿಫಲವಾಗಿ ಅವನಿಗೆ ಅದು ಪ್ರತಿರೋಧವಾಗಿ ಕಾಣುತ್ತೆ, ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾನೆ. ಅದರ ರಿಯಾಕ್ಷನ್, ರೆಸ್ಪಾನ್ಸ್. ಆ ಟೆಕ್ಸ್ಟ್ ಓದುವಾಗ ನಿರ್ಲಿಪ್ತತೆಯಿಂದ ಓದಕ್ ಆಗಲ್ಲ ಅವನಿಗೆ. ಅವನೇನ್ ಮಾಡ್ತಾನೆ ಅಂದ್ರೆ ಅದಕ್ಕಿಂತ ಆಕ್ರೋಶದಿಂದ ಪ್ರತಿರೋಧ ಹುಟ್ಟುತ್ತೆ. ಅದನ್ನ ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ. ಸೊ ಹಾಗೆ ಓದನ್ನೋದನ್ನ ಒಂದು ಸಾಂಸ್ಕೃತಿಕ ಸಾಮಾಜಿಕ ಸ್ಪಂದನೆ ಅನ್ನೋದನ್ನ ಈ ಥಿಯರಿ ನಮಗೆ ಹೇಳುತ್ತೆ. ಸೊ ಇದನ್ನ ನಾವು ಕ್ಷೇತ್ರ ಕಾರ್ಯದ ಮೂಲಕ ಅಥವಾ ಇದನ್ನ ನಾವು ಅಳವಡಿಸ್ಕೊಳ್ಳೋ ಸಂಶೋಧನೆಯಲ್ಲಿ ಸಾಹಿತ್ಯ, ಇದು ಮೇನ್ ಸಮರಿ ಏನಂತ ಹೇಳಿದ್ರೆ, ಸಾಹಿತ್ಯ ಜೀವಂತವಾಗಿರೋ ಜೀವಂತವಾಗಿರೋದು ಓದುಗರ ಸ್ಪಂದನೆಯಲ್ಲಿ ಅನ್ನೋದನ್ನ ಇದು ನಮಗೆ ಹೇಳುತ್ತೆ. ಈಗ ಎರಡನೇ ಥಿಯರಿ ಬಗ್ಗೆ ಹೇಳ್ತೇನೆ, ಅಫೆಕ್ಟಿವ್ ಥಿಯರಿ ಅಥವಾ ಭಾವನಾತ್ಮಕ ಸಿದ್ಧಾಂತ ಅಂತ ಹೇಳ್ತಾರೆ. ರೈಡರ್ ರೆಸ್ಪಾನ್ಸ್ ಥಿಯರಿ ನಮಗೆ ಅರ್ಥದ ಸೃಷ್ಟಿ ಹೇಗಾಗುತ್ತೆ, ಒಂದು ಟೆಕ್ಸ್ಟ್ ನ ಅರ್ಥದ ಸೃಷ್ಟಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಅಫೆಕ್ಟಿವ್ ಥಿಯರಿ ನಮ್ಗೆ ಏನ್ ಹೇಳ್ತಾರೆ, ಓದುಗನ ಭಾವನೆಯ ಅಥವಾ ಅನುಭವದ ತೀವ್ರತೆಯ ಬಗ್ಗೆ ಇದು ಹೇಳುತ್ತೆ. ಅನುಭವ, ಓದನಿಗೆ ಅನುಭವ ಆಗುತ್ತಲ್ಲ, ಅದ್ರ ತೀವ್ರತೆ, ಭಾವನೆಗಳ ತೀವ್ರತೆಯ ಬಗ್ಗೆ ಇದು ಫೋಕಸ್ ಮಾಡುತ್ತೆ. ಯಾವುದೇ ಟೆಕ್ಸ್ಟ್ ಆಗ್ಲಿ, ಫಸ್ಟ್ ಗೆ ಓದುಗ ಅದಕ್ಕೆ ಸ್ಪಂದಿಸ್ತಾನೆ, ಭಾವನೆಗಳಿಂದ ಸ್ಪಂದಿಸ್ತಾನೆ, ಆಮೇಲೆ ಅದನ್ನ ವ್ಯಾಖ್ಯಾನಿಸ್ತಾನೆ ಅಂತ ಈ ಥಿಯರಿ ನಮಗೆ ಹೇಳುತ್ತೆ. ಅಂದ್ರೆ ಯಾವುದೇ ಟೆಕ್ಸ್ಟ್ ಅನ್ನ ಓದುವಾಗ ನಮ್ಗೆ ಸ್ಪಂದನೆ ಆಗುತ್ತಲ್ಲ, ಯಾವ್ಯಾವ ರೀತಿಯ ಅದನ್ನ ಬೇಸಿಕ್ ಇನ್ಸ್ಟಿಂಕ್ಟ್, ನಮ್ಗೆ ಕೋಪ ಬರ್ಬೋದು, ಖುಷಿನೂ ಆಗ್ಬೋದು, ಆಕ್ರೋಶ ಬರ್ಬೋದು, ದುಃಖ ಆಗ್ಬೋದು, ಸೊ ಏನೇನೋ ಆಗುತ್ತಲ್ಲ, ದಟ್ ಇಸ್ ಅ ಬೇಸಿಕ್ ಇನ್ಸ್ಟಿಂಕ್ಟ್ ಆಫ್ ಅ ರೀಡರ್. ಅದಾದ್ಮೇಲೆ ನಮ್ಗೆ ಅದನ್ನ ವ್ಯಾಖ್ಯಾನಿಸಕ್ಕೆ ಹೋಗ್ತೀವಿ ಅಂತ ಈ ಥಿಯರಿ ನಮ್ಗೆ ಹೇಳುತ್ತೆ. ಸೊ ಈ ಇನ್ಸ್ಟಿಂಕ್ಟ್ ಇದೆ ಅಲ್ಲ, ಭಾವನೆಗಳಿದೆ, ಅದೊಂದು ವೈಯಕ್ತಿಕ ಅನುಭವ ಅಲ್ಲ, ಅದು ವೈಯಕ್ತಿಕ ಭಾವನೆ ಅಲ್ಲ. ಇದಕ್ಕೆ ಏನು ಕೆಪಾಸಿಟಿ ಇದೆ ಅಂತೇಳಿ, ಇದನ್ನು ಸಾಮಾಜಿಕ ಸಾಮುದಾಯಿಕವಾಗಿ ಹರಡುವಂತ ಶಕ್ತಿ ಇದೆ. ಒಬ್ಬ ದಲಿತನಿಗೆ ಒಬ್ಬ ಟೆಕ್ಸ್ಟ್ ಅನ್ನ, ದಲಿತ ಟೆಕ್ಸ್ಟ್ ಓದುವಾಗ ಒಂದು ರೀತಿ ಭಾವನೆಗಳು ಹುಟ್ಟುತ್ತಲ್ಲ, ಅದು ದಟ್ ಇಸ್ ದ ಅನುಭವ, ಭಾವನೆ ಆಫ್ ದ ಹೋಲ್ ಕಮ್ಯುನಿಟಿ ಅಂತ ಈ ನಮಗೆ ಹೇಳುತ್ತೆ. ಸೊ ಇದು ಯಾವ್ದಕ್ಕೆಲ್ಲ ನಾವು ಅಪ್ಲೈ ಮಾಡ್ಬೋದು, ಧರ್ಮಕ್ಕೆ ಕೆಲವೆಲ್ಲ ಇದೆಲ್ಲ, ಇದೆಲ್ಲ ಇಂಡಿವಿಜುವಲ್ ಮನಸ್ಸಿನಲ್ಲಿ ಇರುವಂತದ್ದು. ಇದು ಜಾತಿ ಇರ್ಬೋದು, ಧರ್ಮ ಇರ್ಬೋದು, ದೇಶ ಇರ್ಬೋದು, ಭಾಷೆ ಇರ್ಬೋದು, ಇದೆಲ್ಲ ಸಾಮುದಾಯಿಕ ಭಾವನೆಗಳು. ಕನೆಕ್ಟ್ ಆಗ್ಬಿಡುತ್ತೆ, ಸಡನ್ ಆಗಿ ನಾವು ಕನೆಕ್ಟ್ ಮಾಡ್ಕೊಳ್ತೀವಿ. ಸೊ ಇದು ಮುಂದೆ ಹೊರದು ಈ ಭಾವನೆ ಅನ್ನೋದು ಒಂದು ರಾಜಕೀಯ ಶಕ್ತಿಯಾಗಿ ನಮ್ಮನ್ನ ನೋಡಿ, ಈ ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ನಮ್ಮನ್ನ ಕಂಟ್ರೋಲ್ ಮಾಡ್ತಾರಲ್ಲ, ಅವ್ರು ಅದನ್ನ ರಾಜಕೀಯ ಶಕ್ತಿ ಆಗಿ ಯೂಸ್ ಮಾಡ್ಬೇಕು. ಇದು ಪಾಸಿಟಿವ್ ಆಗಿ ಯೂಸ್ ಮಾಡಕ್ಕಾಗತ್ತೆ, ನೆಗೆಟಿವ್ ಆಗಿ ಜನಸಂಘಟನೆಗೂ ಯೂಸ್ ಮಾಡಕ್ಕಾಗತ್ತೆ, ಅಥವಾ ನಮ್ಮ ಹಿತಾಸಕ್ತಿಗೋಸ್ಕರ ಸಹ ಯೂಸ್ ಮಾಡಕ್ಕಾಗತ್ತೆ. ರಾಜಕೀಯ ಶಕ್ತಿ ಆಗುವ ತಾಕತ್ತು ಇದೆ ಈ ಭಾವನೆಗಳಿಗೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಕನ್ಸ್ಟ್ರಕ್ಟಿವ್ ಮಾಡ್ಬೋದು, ಡಿಸ್ಟ್ರಕ್ಟಿವ್ ಮಾಡ್ಬೋದು. ಸೊ ದಲಿತ ಸಾಹಿತ್ಯ ಓದುವಂತ ಒಬ್ಬ ದಲಿತನಿಗೆ ಆ ಸಾಹಿತ್ಯ ಓದುವಾಗ ಕೋಪ ಬರ್ಬೋದು, ಆಕ್ರೋಶ ಬರ್ಬೋದು, ಮುಂದುವರೆದು ಅದನ್ನ ಒಂದು ಸಾಮೂಹಿಕ ಪ್ರತಿಭಟನೆಯಾಗಿ ಅದು ಮುಂದುವರಿಬಹುದು, ಅಥವಾ ಜಾಗೃತಿ ಹುಟ್ಟಿಸ್ಬಹುದು. ನಮ್ಮ ರೈಟ್ಸ್ ಇದೆ, ನಾವು ಹೀಗೆಲ್ಲ ಬಿಹೇವ್ ಮಾಡಬಾರ್ದು, ನಾವು ಇದನ್ನೆಲ್ಲ ಆಕ್ಸೆಪ್ಟ್ ಮಾಡಬಹುದು ಅನ್ನೋ ಜಾಗೃತಿಯನ್ನ ಸೃಷ್ಟಿಸಬಹುದು. ಈಗ ಮಹಿಳೆಯನ್ನ ನಾವು ರೀನರೇಷನ್ ಆಫ್ ಸೀತೆ, ದ್ರೌಪದಿ ಅಥವಾ ಮಾಧವಿ ಯಾಕೆ ನಮ್ಗೆ ಅನ್ಸುತ್ತೆ, ನಾವು ಮಹಿಳೆಯರಿಗೆ ಇದನ್ನ ಕಥೆಯನ್ನ ಓದುವಾಗ ಅನ್ಸುತ್ತೆ, ಇಲ್ಲ ಇಲ್ಲ ಈ ಪಾತ್ರ ಈ ರೀತಿ ಇರಬಾರ್ದು, ನಾವು ಅದಕ್ಕೆ ರೀಕನ್ಸ್ಟ್ರಕ್ಟ್ ಮಾಡ್ತೀವಲ್ಲ, ಅದು ಭಾವನೆಗಳಿಂದ ಮುಂದುವರೆದ ಭಾಗವಾಗಿ ನಾವು ಅದನ್ನ ಮಾಡ್ತೀವಿ. ಸೀತೆಯ ಪಾತ್ರವನ್ನ ಈಗ ರೀನರೇಷನ್ ಆಫ್ ಸೀತೆ, ರೀನರೇಷನ್ ಆಫ್ ದ್ರೌಪದಿ ಅಥವಾ ಮಾಧವಿ ಅಥವಾ ಸಾವಿತ್ರಿ, ಸೊ ಇದನ್ನೆಲ್ಲ ನಾನು ನನ್ನ ಕಥೆಗಳಲ್ಲಿ ಮಾಡಿದೀನಿ. ಸೊ ಈ ರೀತಿ ನಾವು ಕಥೆಗಳನ್ನ, ಪಾತ್ರಗಳನ್ನ ಮರುಸೃಷ್ಟಿ ಮಾಡಕ್ಕೆ ಆಗತ್ತೆ. ಸೊ ಅದೇ ರೀತಿಯಲ್ಲಿ ಸೊ ಓದುಗ ಅಂತ ಹೇಳಿದ್ರೆ ಈ ಥಿಯರಿ ಪ್ರಕಾರ ಒಬ್ಬ ಎಂಬಾಡಿಡ್, ಭಾವನೆಗಳಿಂದ ತುಂಬಿರುವಂತ ಒಬ್ಬ ರೀಡರ್ ಅಂತ, ಎಂಬಾಡಿಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ. ಸೊ ಈ ಥಿಯರಿ ನಮ್ಗೆ ಏನ್ ಹೇಳ್ತಾರೆ, ಪಠ್ಯ ಓದುವಾಗ ಎಂತ ಭಾವನೆಗಳು ಹುಟ್ಟುತ್ತವೆ, ಯಾವ ರೀತಿ ಭಾವನೆಗಳು ನಮ್ಮನ್ನ ಇದು ಸ್ಟಡಿ ಮಾಡೋ ರಿಸರ್ಚರ್ಸ್ ಗಳಿಗೆ, ನಿಮ್ಗೆ ಏನೋ ಇದನ್ನ ಈ ಥಿಯರಿನ ನೀವು ಅಳವಡಿಸ್ಕೊಳ್ಬೋದು ಅಂದ್ರೆ, ಯಾವುದೇ ಪಠ್ಯ ಓದುವಾಗ ಯಾವ ಭಾವನೆಗಳು ಯಾರಿಗೆ ಕಾಡುತ್ತೆ, ಇದನ್ನ ಕಾಂಕ್ರೀಟ್ ಆಗಿ ನೀವು ಸ್ಟಡಿ ಮಾಡಕ್ಕಾದ್ರೆ
ದಟ್ ಈಸ್ ವೆರಿ ಗುಡ್. ಹೇಗೆ ನಾವು ಸ್ಪಂದಿಸ್ತೀವಿ, ಇದೊಂದು ಮಾಸ್ ಹಿಸ್ಟೀರಿಯಾ ಆಗತ್ತಾ ಅಥವಾ ಒಂದು ಅಸ್ಮಿತೆಯನ್ನ ಕಟ್ಟಿಕೊಡುತ್ತಾ ಅನ್ನೋದನ್ನ ನಾವು ಇದನ್ನ ಪರಿಶೀಲಿಸಬಹುದು. ಇದು ಒಂದು ಭಾಷಣಕ್ಕೂ ಇದೆ, ಇದು ಕೃತಿಗೂ ಇದ್ದ ಹಾಗೆ ಭಾಷಣಕ್ಕೂ ಸಿನಿಮಾಕ್ಕೂ. ಈಗ ಲ್ಯಾಂಡ್ ಲಾರ್ಡ್ಸ್ ಸಿನಿಮಾ ಎಲ್ಲ ಕಡೆ ಗುಂಪು ಗುಂಪಾಗಿ ಹೋಗಿ ನೋಡ್ತಾ ಇದ್ದಾರೆ. ಯಾಕೆ? ಇದು ಒಂದು ಸಮುದಾಯವನ್ನ ಐಡೆಂಟಿಟಿ ಆಗಿ ಅದು ಭಾವನೆಗಳಿಗೆ ಸ್ಪಂದಿಸುತ್ತೆ, ಕೃತಿನೂ ಸ್ಪಂದಿಸುತ್ತೆ, ಸಿನಿಮಾನೂ ಸ್ಪಂದಿಸುತ್ತೆ. ಎಲ್ಲದೂ ಈ ರೀತಿಯ ಸಾಹಿತ್ಯ ಪ್ರಕಾರಗಳು ಅಥವಾ ಎಲ್ಲದೂ ಸಹ ಕಲಾ ಪ್ರಕಾರಗಳು ಸ್ಪಂದಿಸ್ತವೆ. ಸೊ ಭಾವನೆಗಳು ನಿರೂಪಣೆಯನ್ನ ರಚಿಸುತ್ತವೆ ಅಂತ ಇದು ಹೇಳುತ್ತೆ ನಮಗೆ. ಈ ನಾವು ಏನ್ ಮಾಡ್ಬೇಕು, ಪಠ್ಯದಲ್ಲಿರೋ ಮೌನವನ್ನ, ಈ ಗ್ಯಾಪ್ಸ್ ಅನ್ನ, ಈ ಫ್ರಾಗ್ಮೆಂಟ್ಸ್, ಛಿದ್ರ ಆಗಿರುವ ಕೆಲವು ಕಥೆಗಳು ಹೇಗೆ ಮಧ್ಯ ಮಧ್ಯದಲ್ಲಿ ಗ್ಯಾಪ್ಸ್ ಗಳು ಇರ್ತವೆ, ಮೌನಗಳು ಇರ್ತವೆ, ಅದನ್ನೆಲ್ಲ ನೀವು ಐಡೆಂಟಿಫೈ ಮಾಡಬೇಕು. ಸೊ ಕೆಲವೊಮ್ಮೆ ರಿಪಿಟೇಷನ್ ಆಗುತ್ತೆ. ಯಾಕೆ ರಿಪಿಟೇಷನ್ಸ್ ನೀವು ಕೆಲವು ಕೃತಿಗಳಲ್ಲಿ ಕೆಲವು ಸಾಲುಗಳನ್ನ ರಿಪೀಟ್ ಆಗಿರೋದನ್ನ ನೋಡ್ತೀರ ಅಂತ ಹೇಳಿದ್ರೆ, ಅದು ಸಹ ಭಾವನೆಗಳ ತೀವ್ರತೆ ಎಂಫಸೈಸ್ ಮಾಡೋದು. ಪುನಃ ಯಾಕೆ ಹೇಳ್ತೀವಿ ಅಂತಂದ್ರೆ ಅದನ್ನ ಪುನಃ ಒತ್ತಿ ಹೇಳುವಂತ. ಇದನ್ನೆಲ್ಲ ನೀವು ರಿಸರ್ಚರ್ಸ್ಗಳು ಫೈಂಡ್ ಔಟ್ ಮಾಡ್ಬೋದು. ಸೊ ಇದನ್ನ ನಾವು ಅಫೆಕ್ಟಿವ್ ಥಿಯರಿಲಿ ನೋಡ್ಬೋದು. ಈಗ ಮೂರನೆಯ ಥಿಯರಿ ಕಾಗ್ನೇಟಿವ್ ಪೊಯೆಟಿಕ್ಸ್, ಅಥವಾ ಅದನ್ನ ಕನ್ನಡದಲ್ಲಿ ಜ್ಞಾನಾತ್ಮಕ ಕಾವ್ಯಶಾಸ್ತ್ರ ಅಂತ ಹೇಳ್ತೀವಿ. ಅಂದ್ರೆ ಓದುಗನ ಮನಸ್ಸು, ಈ ಥಿಯರಿ ಏನ್ ಹೇಳ್ತಾರೆ, ಓದುಗನ ಮನಸ್ಸು ಸಾಹಿತ್ಯ ಕೃತಿಯನ್ನ ಹೇಗೆ ಚಿತ್ರಿಸುತ್ತೆ, ನಮ್ಮ ಮನಸ್ಸು ಓದುವಾಗ ಸಾಹಿತ್ಯ ಕೃತಿಯನ್ನ ಹೇಗೆ ಚಿತ್ರಿಸುತ್ತೆ, ಅದು ರೂಪಕಗಳ ಬಗ್ಗೆ ಹೇಳುತ್ತೆ. ಮೆಟಾಫರ್ಸ್ ಸಂಕೇತಗಳು ಏನು ಅರ್ಥವನ್ನ ನಮ್ಗೆ ಕೊಡ್ತವೆ, ರೂಪಕಗಳು ಯಾವ ದರ್ಶನವನ್ನ ನಮಗೆ, ಸಾಹಿತ್ಯ ಕೃತಿಯಲ್ಲಿ ಇರುವಂತಹ ರೂಪಕಗಳು ಯಾವ ದರ್ಶನವನ್ನ ನಮಗೆ ಕೊಡುತ್ತೆ ಅಂತ ಹೇಳ್ತೇವೆ. ಓದು ಅನ್ನೋದು ಇದ್ರ ಪ್ರಕಾರ ಒಂದು ಜ್ಞಾನಾತ್ಮಕ ಕ್ರಿಯೆ, ಜ್ಞಾನವನ್ನ ಸೃಷ್ಟಿಸುತ್ತೆ. ನಮ್ಮಲ್ಲಿ ಈ ರೂಪಕಗಳು ಹೊಸ ಹೊಳವನ್ನು ನೀಡುತ್ತಲ್ಲ, ಅದು ಕಾಗ್ನೇಟಿವ್ ಪೊಯೆಟಿಕ್ಸ್ ನಮಗೆ ಹೇಳುತ್ತೆ. ಸೊ ಜಾರ್ಜ್ ಲೆಕಾಫ್ ಮತ್ತೆ ಮಾರ್ಕ್ ಜಾನ್ಸನ್ ಅನ್ನುವರು ಈ ಪಠ್ಯದಲ್ಲಿರೋ ರೂಪಕಗಳನ್ನ ಚಿಂತನೆಯ ಮೂಲವಾಗಿ ಅವರು ನೋಡ್ತಾರೆ. ಪಠ್ಯದಲ್ಲಿರೋ ರೂಪಕಗಳು ನಮ್ಮನ್ನ ಚಿಂತನೆಯನ್ನ ಹುಟ್ಟಿಸುತ್ತೆ, ಅದಕ್ಕೋಸ್ಕರ ಅದನ್ನ ಅವರು ಮೂಲವನ್ನ ರೂಪಕಗಳನ್ನ ಚಿಂತನೆಯ ಮೂಲ ಅಂತ ಹೇಳ್ತಾರೆ. ಇದು ಮೆಂಟಲ್ ಸಿಮ್ಯುಲೇಷನ್ ಅನ್ನ ಮಾಡುತ್ತೆ, ನಮ್ಮಲ್ಲಿ ಒಂದು ಮೆಂಟಲ್ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸಾಹಿತ್ಯ ಅನ್ನೋದು, ಕೃತಿಗಳು ಅಂತ ಹೇಳ್ತಾರೆ. ಈಗ ವಚನ ಸಾಹಿತ್ಯದಲ್ಲಿರುವಂತ ಬೆಳಕು ಅನ್ನೋ ಕಾನ್ಸೆಪ್ಟ್, ಆ ರೂಪಕ ಅನ್ನೋದು ಇದೊಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗಿ ನಮಗೆ ಕಾಣುತ್ತೆ. ಅದೇ ರೀತಿಯಲ್ಲಿ ದಲಿತ ಸಾಹಿತ್ಯದಲ್ಲಿ ಇರುವ ಮಣ್ಣು, ಯಾಕಂದ್ರೆ ದಲಿತರಿಗೆ ಭೂಮಿಯ ಹಕ್ಕಿಲ್ಲ ಅನ್ನೋದನ್ನ ನಾವು ಹೆಚ್ಚಿನ ಕೃತಿಗಳಲ್ಲಿ ನೋಡ್ತೀವಿ. ಮಣ್ಣು ಅನ್ನೋದು ಅವರಿಗೊಂದು ಅಸ್ಮಿತೆಯ ಸಂಕೇತವಾಗುತ್ತೆ. ಅದೇ ರೀತಿಯಲ್ಲಿ ಅವಮಾನ, ನಮಗೆ ಅವ್ರು ಇಲ್ಲ, ಭೂಮಿ ಇಲ್ಲ ಅನ್ನೋದು. ಸೊ ಈ ರೀತಿ ನಾವು ಕೆಲವು ರೂಪಕಗಳನ್ನ ಹೇಗೆ ನಾವು ಒಂದು ಜ್ಞಾನಾತ್ಮಕವಾಗಿ ನೋಡ್ಬಹುದು ಅನ್ನೋದನ್ನ ಇದು ಹೇಳ್ತೇವೆ. ಸೊ ಈ ದಲಿತ ಆತ್ಮಕಥೆಗಳಲ್ಲಿರುವ ಜಾತಿಯ ಅನುಭವವನ್ನ ನೀವು ಅದನ್ನ ಆದಷ್ಟು ನೋಡ್ಬೇಕು, ಹೇಗೆ ಈ ಜಾತಿಯ ಅನುಭವವನ್ನ ಬೇರೆ ಬೇರೆ ರೂಪಕಗಳ ಮೂಲಕ ಅಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತ. ಸೊ ಇಂಥ ಕೃತಿಗಳನ್ನು ಓದುವಾಗ ಬೇರೆ ಬೇರೆ ಓದುಗರಲ್ಲಿ ಎಂತ ಭಾವನೆಗಳು ಸೃಷ್ಟಿ ಆಗುತ್ತೆ. ಭಯ ಹುಟ್ಟುತ್ತಾ, ಪ್ರತಿರೋಧ ಹುಟ್ಟುತ್ತಾ, ಅಷ್ಟು ಧೈರ್ಯ ಬರುತ್ತಾ, ಎಂತ ಆ ಒಂದು ಹೇಗೆ ನಾವು ಸ್ಪಂದಿಸ್ತೇವೆ ಅಂತ ಅದನ್ನ ನಾವು ಇಲ್ಲಿ ನೋಡ್ಬೋದು. ಸೊ ನೋಡಿ, ಕಿರುಗೂರಿನ ಗಯ್ಯಾಳಿಗಳು ಅಂತ ಒಂದು ಸಣ್ಣ ಕಥೆಯ ಸಿನಿಮಾನೂ ಆಗಿದೆ. ಅದರಲ್ಲಿ ಮಹಿಳೆಯರು ಒಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಲಾಸ್ಟಿಗೆ ಆ ಸೇಂದಿ ಅಂಗಡಿನ ಎಲ್ಲ ನಾಶ ಮಾಡಿಬಿಡ್ತಾರೆ. ಅದೊಂದ್ ರೀತಿ ಸಂಕೇತ. ಅದು ಯಾವ ರೀತಿ ಮಹಿಳಾ ಸಬಲೀಕರಣವನ್ನ ಆ ರೀತಿಯ ಒಂದು ಸಂಕೇತದ ಮೂಲಕ ನಮ್ಗೆ ತೇಜಸ್ವಿಯವರು ಕಟ್ಟಿಕೊಡ್ತಾರೆ. ಸೊ ಈ ರೀತಿ ರೂಪಕಗಳು ನಾವು ಸ್ಟಡಿ ಮಾಡಬಹುದು. ಈ ರೀತಿ ಸಾಹಿತ್ಯ ಕೃತಿಗಳಲ್ಲಿ ಇರುವಂತ ರೂಪಕಗಳನ್ನ ನಾವು ಮೆಟಾಫರ್ಸ್ ಗಳನ್ನ ಆದಷ್ಟು ಸೂಕ್ಷ್ಮವಾಗಿ ಓದಿ ಅದನ್ನ ನಾವು ಅರ್ಥಕೊಳ್ಳಿ, ಏನು ಇದನ್ನ ಹೇಳಿ, ಈ ರೂಪಗಳು ಏನು ಹೇಳ್ತವೆ ಅನ್ನೋದನ್ನ ನಾವು ನೋಡ್ಬೋದು. ಸೊ ಆ ರೂಪಕಗಳು ಸಹ ಹಾಗೇನೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಆಗಿ ನಮಗೆ ಕಾಣಿಸುತ್ತೆ. ಸೊ ಈ ರೀತಿ ನಮ್ಗೆ ಸಾಹಿತ್ಯ ನಮ್ಮ ಆಲೋಚನೆಯನ್ನ ವಿಸ್ತರಿಸ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ನಮಗೆ ಕೆಲವೆಲ್ಲ ನಾವು ಆಲೋಚನೆ, ಡಾಕ್ಟರ್ ಆಫ್ ಫಿಲಾಸಫಿ, PhD ಅಂದ್ರೆ ಏನು, ಫುಲ್ ಫಾರ್ಮ್ ಡಾಕ್ಟರ್ ಆಫ್ ಫಿಲಾಸಫಿ, ತತ್ವಶಾಸ್ತ್ರದಲ್ಲಿ ನಾವು ಅದು ಮಾಸ್ಟರ್ ಆಗಿರ್ಬೇಕು. ಸೊ ನಾವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದು. ನಾವು ಯಾವತ್ತು ಫಿಲಾಸಫಿಯಿಂದ ಸ್ಟಾರ್ಟ್ ಮಾಡ್ಬೇಕು. ಸಿದ್ಧಾಂತಗಳು ಎಲ್ಲ ಬೇರೆ ಬೇರೆ ಎಷ್ಟು ಸಿದ್ಧಾಂತಗಳನ್ನು ನಿಮ್ಗೆ ಅದು ಅಪ್ಲೈ ಆಗುತ್ತಾ ಬಿಡುತ್ತಾ, ಆಮೇಲೆ ನಿಮ್ಗೆ ಅದನ್ನ ಸ್ಟ್ರೀಮ್ ಲೈನ್ ಮಾಡ್ಕೊಳ್ಳಿ. ಫಸ್ಟಿಗೆ ತತ್ವಶಾಸ್ತ್ರಗಳಿಂದ ಸ್ಟಾರ್ಟ್ ಮಾಡಿ. ಎಲ್ಲದ್ ಯಾವ್ದು ತತ್ವಶಾಸ್ತ್ರ ಬಿಡ್ಬೇಡಿ. ನಾನು ಇಂಡಿಯನ್ ಫಿಲಾಸಫಿ ಓದ್ತೀನಿ, ವೆಸ್ಟರ್ನ್ ಫಿಲಾಸಫಿ ಓದ್ತೀನಿ, ಅದು ಎಲ್ಲದ್ರಿಂದ ನಮ್ಗೆ ಸಿಗುವಂತ ಹೊಳವುಗಳಿದಾವಲ್ಲ, ಅದು ನಮಗೆ ಮೀರ್ಸಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ನಮ್ಗೆ ನಮ್ಮನ್ನ ಕಟ್ಟುತ್ತೆ. ನಮ್ಮ ಜ್ಞಾನವನ್ನು ಕಟ್ಟಿಕೊಡುದು ಈ ಫಿಲಾಸಫಿ. ಅದರ ಮೂಲಕ ನಿಮ್ಮ ಸಂಶೋಧನೆ ಪ್ರಶ್ನೆಯನ್ನ ನಿರೂಪಿಸ್ಕೊಳ್ಳಿ ಅಂತ ಹೇಳ್ತೀನಿ.
ಸೊ ಟ್ರೈ ಮಾಡಿ. ಓಕೆ ಓಕೆ. ಸೊ ಇಲ್ಲಿಗೆ ನಾನು ಒಂದೇ ನಿಮಿಷ ಮುಂದೆ ತಗೊಳ್ತೀನಿ. ಸೊ ಕನ್ನಡ ಸಾಹಿತ್ಯ ಅನ್ನೋದು ನಾವೇ ನಮ್ಮ ವೆಸ್ಟರ್ನ್ ಥಿಯರೀಸ್ಗಳಿಗೆ ಡಿಪೆಂಡ್ ಆಗದೆ ತಾತ್ವಿಕವಾಗಿ ಸ್ವಾಯತ್ತತೆಯನ್ನ ಪಡ್ಕೊಳ್ಳುವಂತ ಶಕ್ತಿಯನ್ನ ನಾವು ಸಂಶೋಧನೆಗಳ ಮೂಲಕ ಕಟ್ಕೊಳ್ಬೇಕು ಅಂತ ಹೇಳಿ. ಸಾಹಿತ್ಯದ ಓದು ಒಂದು ಸ್ಥಿರ ಅರ್ಥದ ಅನ್ವೇಷಣೆಯಲ್ಲ. ಅರ್ಥಗಳು ಓದಿನ ಮೂಲಕ ಹುಟ್ಟುತ್ತವೆ, ಅದು ಬದಲಾಗ್ತಾ ಇರ್ತವೆ. ಓದಿನ ಮೂಲಕ ಅರ್ಥ ಹುಟ್ಟುತ್ತೆ, ಅದು ಬದಲಾಗ್ತಾ ಇರುತ್ತೆ. ಭಾವನೆಗಳು ಸಮುದಾಯಿಕವಾಗಿ ಹರಡುತ್ತೆ. ರೂಪಗಳು ಚಿಂತನೆಯನ್ನ ರೂಪಿಸುವಂತ ಚೈತನ್ಯಮಯ ಪ್ರತೀಕ ಅಂತ ಹೇಳ್ತೇನೆ. ನನಗೆ ಇನ್ನೂ ಸಾಕಷ್ಟು ಮಾತಾಡಕ್ಕಿದೆ, ನೀವು ಪ್ರಶ್ನೆಗಳ ಮೂಲಕ ಆಮೇಲೆ ಕೇಳ್ಬಹುದು. ಸೊ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಂಟರ್ ಡಿಸಿಪ್ಲಿನರಿ ಸಾಹಿತ್ಯ ಅಂದ್ರೆ ನಮ್ಮ ಸಾಹಿತ್ಯವನ್ನ ಬೇರೆ ಬೇರೆ ಇತಿಹಾಸ, ಸಮಾಜಶಾಸ್ತ್ರ, ಮನಃಶಾಸ್ತ್ರ, ಪರಿಸರ ಅಧ್ಯಯನ ಹೀಗೆ ಬೇರೆ ಬೇರೆ ಶಾಸ್ತ್ರಗಳೊಂದಿಗೆ ಜೋಡಿಸ್ಕೊಂಡು ಓದುವಂತ, ನೋಡುವಂತ, ಅದನ್ನ ವಿಮರ್ಶಿಸುವಂತ, ವಿಶ್ಲೇಷಿಸುವಂತ ಕೆಲಸ ಮಾಡ್ಬೇಕು. ಸೊ ವಿಭಾಗಗಳ ನಡುವೆ ಇರುವಂತ ಗೋಡೆಗಳನ್ನ ಒಡೆದು ಹಾಕುವಂತ ಕೆಲಸ ಮಾಡ್ಬೇಕು. ಸಂಶೋಧನೆ ಅಂತ ಹೇಳಿದ್ರೆ ಇತಿಹಾಸದೊಂದಿಗೆ ನಾವು ಮಾಡುವಂತ ವಾದ, ಪ್ರಚಲಿತ ಜ್ಞಾನವನ್ನ ಪರಿಶೀಲಿಸುವುದು, ಅರ್ಥಗಳನ್ನ ಅಲ್ಲಿರುವಂತ ಅರ್ಥಗಳನ್ನ ಪ್ರಶ್ನಿಸುವುದು, ಹೊಸ ಹೊಳವುಗಳಿಗೆ ದಾರಿ ತೆರೆದುಕೊಳ್ಳುವುದೇ ಸಂಶೋಧನೆ. ಸೊ ಮುಂದಿನ ಏನಾದ್ರೂ ನಿಮ್ಗೆ ಪ್ರಶ್ನೆಗಳಿದೆ ಆಮೇಲೆ ವಿಸ್ತರಿಸೋಣ. ಥ್ಯಾಂಕ್ ಯು.